ಅದಕ್ಕಾಗಿ ಪುಟವಾಗಿ ಏನು ಅಂತ ಕೇಳಿದ್ರೆ ಕರುಣ ಇರಬೇಕು. ಈ ಕರುಣ ಬುದ್ಧಿ ಅನ್ನುವಂಥದ್ದು ಬೇಕು. ಇದು ಸಾಧನದಿಂದ ಬರ್ತದೆ. ಸತ್ಪುರುಷರ ಸವಾಸ ಮಾಡಬೇಕು. ಯಾರ ಸತ್ಪುರುಷರ ಸವಾಸ ಮಾಡುವಂಥವರಾಗಿದ್ದಾರೆ ಅವ್ರಿಗೆ ಕೆಲೋ ಗುಣಗಳ ಬರ್ತಾಗಿದ್ದಾರೆ. ಸುಮಾರು ಗುಣ ಎಲ್ಲ ಹೋಗ್ಬಿಡ್ತಾರೆ. ನಮ್ಮ ನೆನಪಿಗೆ ಹೆಬ್ಬಳ್ಳಿ ಹನುಮಂತಪ್ಪನವ್ರಿಗೆ ನೂರು ಮನುಷ್ಯ ಅವ ದಾರಿ ಹಿಡಿದ ಬಡ ಕಟ್ಟಿದ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಬಾಗಲ ಹಾಕೊಂಡು ಬಳಗ ಇತ್ತು. ಇಷ್ಟ ನೂರು ಮನುಷ್ಯ ಏನಪ್ಪಾ ನಮ್ಮ ಊರಾಗ ಇಂಥವು ಅಪ್ಪಗಳು ವರ್ಷ ಬರ ಅವ್ರ ಜಗದ್ಗುರು ಶಿವಾನಂದ ಅಪ್ಪಗಳು ಆ ಹೆಬ್ಬಳ್ಳಿಗೆ ವರ್ಷ ಒಂದು ತಿಂಗಳು ಬಂದು ಶಾಸ್ತ್ರ ಉಪದೇಶ ಎಲ್ಲ ಸರಿಯಾಗಿ ಸಿದ್ಧಿಗ ಶಾಸ್ತ್ರಿಗಳಂತೀವಿ ಅವರು ಅದ ಹೆಬ್ಬಳ್ಳಿ ಸಾಕಾಂಡ ಖಂಡಿತ ಕಾಶಿ ಒಳಗೆ ಎದ್ದ ಸರ್ವ ಎಲ್ಲ ವೇದಗಳನ್ನ ಅಷ್ಟು ಏನ್ ಮಾಡಿರ್ತಾರ ಅಳವಡಿಸಿಕೊಂಡಿರ್ತಾನೆ. ವಾಣಿ ತೆಗೆದಾದ ಏನಪ್ಪದ ಎಲ್ಲಾ ವೇದಗಳು ಅವನ ಮುಖದಲ್ಲಿ ಬರ್ತಾ ಇತ್ತು. ಅವನ ಮೊದಲು ಬಂದ ತಾಸು ಹೇಳುದು, ತಾಸು ಹೇಳಿ ಹಿಂದಾಗಡಿ ಅಪ್ಪೋಳಿ ಕೊಟ್ಟಾಗ ಎಲ್ಲ ಕೊಟ್ಟು ಜನ ಸಮಾಧಿ ಸ್ಥಿತಿ ಒಳಗೆ ಇರ್ತಂತ ಉಪದೇಶ. ಎಷ್ಟೋ ಜನ ಇಟ್ಟು ನಮ್ಮ ಪೂರ್ಣಾನಂದ ಅಂತ ಶಿಷ್ಯರು ಅವ್ರ ಮುಂದೆ ಕೈಯಾಗ ವೇದಾಂತ ಗ್ರಂಥಾವಳಿಯನ್ನು ಹಿಡ್ಕೊಂಡು ಆ ತುಂಡ ಅವರು ಕ್ರಮವಾಗಿ ಓದವು. ಮಲ್ಲಿಕಾರ್ಜುನ ಅಪ್ಪೋಳು ಕ್ರಮವಾಗಿ ಒಂದು ಪದ್ಯವನ್ನು ಓದುವುದು ಬಹಳ ಕಠಿಣರು. ಶ್ರೀಮಣಿ ಶ್ರೀಗಳು ಗ್ರಂಥ ಅವರು ಮೊದಲ ಏನ್ ಪದ ಬಿಂಡ್ ಎತ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿ ಅವ್ರ ಮೊದಲು ಹುಡುಕ ಅವರು ಅಪ್ಪೋಳ ಮುಂದೆ ಪದ ಓದಬೇಕಾದ 20 ಸಾರಿ ಓದಿ ಅದನ್ನೆಲ್ಲ ಏನ್ ಪದ ವಾಕ್ಯಗಳನ್ನು ತಯಾರು ಮಾಡಿ ಪದಚ್ಛೇದ ಮಾಡಿ ಇಟ್ಟುಕೊಂಡು ಏನ್ಪದ ಅಪ್ಪೋಳ ಮುಂದೆ ರಾಗದಲ್ಲಿ ಪ್ರವೀಣ ರಾಗ ಸಮೇತವಾಗಿ ಶ್ರೀಮಣ್ಣಿಗಳು ಸೇರಿದೋಳಿ ಯಾವ ರಾಗವನ್ನು ಹಾಕ್ಯಾರ ಅದ ರಾಗದೊಳಗೆ ಹಾಡಿ ಅಪ್ಪೋಳಿ ಏನು ಬಂದಿಲ್ಲ ಆನಂದಗೊಳಿಸುವಂತವಾಗಿದೆ. ಆಮೇಲೆ ಇರುವಾಗ ಪದಚ್ಛೇದ ಮಾಡಿ ಹಿಂದಿನ ಪದ ಮುಂದಾಕುದು, ಮುಂದಿನ ಪದ ಹಿಂದಾಕುವ ಅಂತ ಪದಚ್ಛೇದ ಮಾಡಿ ಅಪ್ಪೋಳ ಮುಂದೆ ಎಷ್ಟ ಕೂಡಲೇ ಬಹಳ ಪ್ರೀತಿಯಿಂದ ಕರುಣಾದೃಷ್ಟಿಯಿಂದ ಉಪದೇಶವನ್ನು ಮಾಡಿ ಧರ್ಮ ಆಗಲಿ, ಉಪಾಸನ ಆಗಲಿ, ಮತ್ತು ಜ್ಞಾನ ಆಗಲಿ, ಅಥವಾ ಯಾರು ವಿಶೇಷವಾಗಿ ಪಾಪಗಳನ್ನು ಮಾಡಿರ್ತಾರೋ ಅವರಿಗೆ ಅವರು ಪಾಪ ಬಿಟ್ಟು ಏರ್ಪಡ ಅಪ್ಪೋಳ ಶಿಷ್ಯರ ಆಗಿರಬೇಕು. ಹೆಂಗ ಅವರು ಉಪದೇಶ ಅನ್ನುವಂಥದ್ದು ಇವರಿಗೆ ವೈಯಾಕರಣಿಗಳಂತ, ಅಧಿಕಾರವಾಣಿ ಅಂತ, ಅಧಿಕಾರ ಪ್ರಾರಂಭದವರು. ಶಿವಾನಂದಪ್ಪಳು ಅಧಿಕಾರ ಪ್ರಾರಂಭ, ಪೂರ್ಣಾನಂದಪ್ಪಳು ಅಧಿಕಾರ ಪ್ರಾರಂಭ, ಸತ್ತಾನಂದಪ್ಪಳು ಅಧಿಕಾರ ಪ್ರಾರಂಭದವ್ರನ್ನ ಮೇಲಿಂದ ಮೇಲೆ ಯಾವ ಜೀವಿಗಳನ್ನ ಮುಮುಕ್ಷುಗಳನ್ನು ಉದ್ಧಾರ ಮಾಡಾಕ ಏನ್ಪದ ಅವರ ಧ್ಯೇಯವನ್ನ ಕಾರಣ ಮಾಡಿಕೊಂಡು ಬರ್ತಕ್ಕಂಥವ್ರಾಗಿದ್ದಾರೆ. ನಮ್ಮಂಗ ಅವ್ರಿಗೂ ಕೂಡ ದೇಹದ ಆ ದೇಹವು ನಮಗ್ ಕಾಣ್ತದೆ. ಅವ್ರಿಗೆ ಆ ದೇಹ ಕಾಣಂಗಿಲ್ಲ. ಪೂರ್ಣಾನಂದಪ್ಪಳಿಗೆ, ಶ್ರದ್ಧಾನಂದಪ್ಪಳಿಗೆ, ಶಿವಾನಂದಪ್ಪಳಿಗೆ, ಸದಾ ಶಿವಾನಂದಪ್ಪಳಿಗೆ ಎಲ್ಲರಿಗೂ ಪರಿಪೂರ್ಣವಾದ ಪರಬ್ರಹ್ಮ ಸ್ವರೂಪವೇ ಇದರಿಂದ ಮುಂದೆ ಅಪರೋಕ್ಷವಾಗಿ ಕಾಣುವಂಥದ್ದಾಗೈತಿ. ಇಂಥ ದಿವ್ಯ ಸ್ಥಿತಿ ಒಳಗೆ ಇರತಕ್ಕಂಥವ್ರು ಯಾರು ಪೂರ್ಣಾನಂದಪ್ಪಳು, ಶ್ರದ್ಧಾನಂದಪ್ಪಳು. ಇದು ಎಲ್ಲ ಯಾರು ಉಪದೇಶ ಅಂದ್ರೆ ಜಗದ್ಗುರು ಶಿವಾನಂದಪ್ಪಳು ಉಪದೇಶ. ಆ ಉಪದೇಶವನ್ನ ತೆಗೆದುಕೊಂಡು ಬಂದು ಇಡೀ ಯಾವ ಏನಪ್ಪ ಅಂತ ಬಾದಾಮಿ ತಾಲೂಕ ಮತ್ತು ಏನು ಅಂತ ಹೇಳ್ತಾರೆ ಬಾಗಲಕೋಟೆ ತಾಲೂಕ, ಬೀಳ್ಗಿ ತಾಲೂಕ, ಜಮಖಂಡಿ ತಾಲೂಕ ಎಲ್ಲ ಕಡೆ ಅಪ್ಪೋಳ ಪಾದಾರ್ಪಣೆ ಮಾಡಿ ಪೂರ್ಣಾನಂದಪ್ಪಳು ಎಲ್ಲರೂ ಕರ್ಕೊಂಡು ಹೋಗೋರು ಆ ಊರಾಗ ಮೆರವಣಿಗೆ ಹಾಕೋದು. ಅಷ್ಟು ನೀತಿವಂತ ಇತ್ತು. ಯಾವಾಗಲೂ ಕೂಡ ಬ್ರಹ್ಮಾಕಾರ ವೃತ್ತಿ ಒಳಗೆ ಇರ್ತಾ ಇತ್ತು ಅಂತ ಬಂದ ತಿಳಿ ತಿದ್ದಿ ಯಾರೇ ಸ್ವಾಮಿಗಳು ಹಲವರಿ ಒಳಗ ಏನ್ ಮಾಡಿದ್ರಪ್ಪ ಅಂತೀರ, ಅವರು 9 ತಿಂಗಳು ಅನುಷ್ಠಾನ ಮಾಡಿ ಕವಿ ಎಲ್ಲ ಮುಚ್ಚಿ ಬಾಗ್ಲ ಹಾಕೊಂಡು 6 4 ಚಂಗಾದ ಕಾಳ
ಅವರ ಸೇವಾ ನಮ್ಮ ಶಾಂತಾನಂದ ಅಪ್ಪಳ ಅವರ ಸೇವಾ ಮಾಡ್ತಾರೆ. ಅವಾಗ ಏನಾಯ್ತು ಅಂತೀರ ಆ ದೂರನ್ನ ಏನು ಅಂದ್ರೆ ಅನುಷ್ಠಾನದಿಂದ ಎತ್ತಾಕ ಆಗಿನ ಕಾಲಕ್ಕಿಂತ ಗಾಡಿಗಳು ಬಸ್ನ್ಯಾಗ ಹಚ್ಕೊಂಡು ಆಮೇಲೆ ಹೊಳಿತು ಹೇಳಿದ್ದೇವೆ ಘಟ್ಟಪ್ರಭಾ ನದಿ ಅದಾಗ ಹೋಗಿ ನಾಲ್ಕು ಕುಂತ ಆ ಕಾರ್ಯಕ್ರಮ ಮುಗಿಸಿದ್ರು. ಹೋಗಿ ಅಪ್ಪಗೋಳ ಏನಪ್ಪದ ಆಶೀರ್ವಾದದಿಂದ ಅವರು ಹೊರಗೆ ಬಂದು ಆ ಪೊಲೀಸ್ ಕಾಟಂಗ ಹಾಕಿ ಇಬ್ಬರು ಇವರಿಗೆ ಎದ್ದಾರು ಮತ್ತು ತ್ಯಾಜ್ಯರಂತರು ಇಬ್ಬರು ಕುಂತ ಅಪ್ಪಳ ಪಾದ ಪೂಜೆ ಮಾಡಿ ಅವರ ಪಾದೋದಕ ತಗೊಂಡು ಕೊಡೋದು ಮತ್ತೆಲ್ಲ ಸಂಸ್ಥೆ ಮೇಲೆ ಹುಟ್ಟಿದ್ರು. ಊಟದ ಊಟದೊಳಗೆ ದೊಡ್ಡ ಎತ್ತದ ಹಳದೆ ಅಂದ್ರೆ ಸಾಮಾನ್ಯ ದೊಡ್ಡ ಶ್ರೀಮಂತ ಊರದು ಅಲ್ಲಿ ಎತ್ತದ ನಾಡಲು ಯಾವ ಹೆಣ್ಮಕ್ಕಳು ಕೂಡ ಮನೆ ಒಳಗೆ ಬಂದಿದ್ದಲ್ಲ. ಎಲ್ಲರೂ ಆರ್ತಿ ಹತ್ತಿ ಎನ್ಪದ ತುಂಬು ಕೊಡಗಳು ತೆಗೆದುಕೊಂಡು ಎನ್ಪದ ಅಪ್ಪಗಳ ದರ್ಶನಕ್ಕೆ ಬರ್ತಾಗಿತ್ತು. ಇಂಥ ಯಾವ ಯಾವ ಪರಬ್ರಹ್ಮ ಸ್ವರೂಪರಾಗಿರ್ತಕ್ಕಂಥವ್ರು ಪೂರ್ಣಾನಂದ ನ್ಯಾಲಿ ಅಪ್ಪಗಳು ಕೂಡ ಹಾಗೆ. ಮತ್ತು ನಮ್ಮ ಶಿವಲಿಂಗ ಅಪ್ಪಗಳು ಅವ್ರಿಗೆ ಹೆಸರಿಟ್ಟವ್ರ ಜಾತ ನಮಸ್ಕಾರ ಹೆಸರಿಟ್ಟವ್ರ ಪೂರ್ಣಾನಂದ ಅವರು ಕೂಡ ಎಲ್ಲ ಕಡೆ ತಿರುಗಾಡಿ ಬ್ರಹ್ಮ ವ್ಯಕ್ತಿಯನ್ನು ಕ್ರಮವಾಗಿ ಶ್ರೀಮಂತರು ಶ್ರೀಗಳ ಗ್ರಂಥನ ಕ್ರಮವಾಗಿ ಹೇಳ್ತಾ ಇದ್ರು. ಯಾವ ನಮ್ಮ ಶಾಂತಾನಂದ ಅವ್ರ ಕೈ ಒಳಗೆ ನಾನು 5 ವರ್ಷ ಅವರು ವಿಜಾಪುರ ಮಠದೊಳಗೆ ಜನ್ಮಕೌಡ ಮಠದೊಳಗೆ ಕ್ರಮವಾಗಿ ಏನಂದ್ರೆ ಶಿವಕಾರುಣ್ಯ ಹಿಡ್ಕೊಂಡು ಏಕ ಅನುಭವ ಸಾರದ ಕೈ ಅಥವಾ ವಿವೇಕ ಚಿಂತಾಮಣಿವರೆಗೆ ಅವರಿಂದ ನಾನು ಶಾಸ್ತ್ರಕ್ಕೆ ಶಾಂತಾನಂದ ಅವ್ರ ಕಟ್ಟಿ ನೋಡಿ ಒಳಗೆ ಎತ್ತರ ಅವರು ವಿನಯ ಕೈವಲ್ಯವನ್ನು ಮುಂದುವರೆದರು. ಇಂಥ ಮಹಾತ್ಮರೆಲ್ಲ ಅಪೂರ್ಣ ಶಿಷ್ಯರು. ಎಷ್ಟು ಮಂದಿ ಅವ್ರು ಇದ್ದಾಗ 100 ಗಟ್ಟಲೆ ಸನ್ಯಾಸಿಗಳು ಅಪ್ಪಳು ಇರ್ತಾರೆ. ಅಷ್ಟ ಕರುಣಾಮೂರ್ತಿಗಳು ಅವರು. ಏನಿಲ್ಲಪ್ಪ ಇದೇನ ಮಂತ್ರದ ನೋಡು, ಈ ಮಂತ್ರದ ಸ್ವರೂಪ ಜೀವಾನಂದ ಅಪ್ಪಳು, ಈ ಮಂತ್ರದ ಸ್ವರೂಪವೇ ಪರಮಾತ್ಮ. ಈ ಮಂತ್ರವನ್ನು ನೋಡಿದ್ರೆ ಪರಮಾತ್ಮನು ಪ್ರತ್ಯಕ್ಷ ಕಾಣು ಮತ್ತು ಗುರುಗಳು ಕೂಡ ಪ್ರತ್ಯಕ್ಷ ಕಾಣುವಾಗಿ ಅಪ್ಪಳು ಹೇಳ್ತಾರೆ. ಈಗಿನ 6 ಅಕ್ಷರಗಳಾವು ಅದರ ತುಂಬ ಪರಮಾತ್ಮ ತುಂಬ ಸಗುಣ ರೂಪನೂ ಇದ್ದಾನ, ನಿರ್ಗುಣ ರೂಪನೂ ಕೂಡ ಪರಮಾತ್ಮ ಇರತಕ್ಕಂಥದ್ದು. ಸಗುಣ ರೂಪದಿಂದ ಪ್ರತ್ಯಕ್ಷ ಮಾಡಿಕೊಂಡು ಅವರು ಶಿವಾನಂದ ಅಲ್ಲಿ ರೋಡ್ನೊಳಗೆ ಇದ್ದಂಗೆ ಇರುವಂತೇಳು ಗುಡಿ ಒಳಗೆ ಕಳಕ ಮಲ್ಲೈನ ಪುರಾಣ ಹಚ್ಚಿದ ಸಮಯದೊಳಗೆ ಇವು ಸಣ್ಣ ಅವರು ಬಹಳ 7 ವರ್ಷ ಮುಂದೆ ಕೂಡ ಅವರ ಪುರಾಣ ಅವಾಗ ಕಡಿಮೆ ಮಗ ಅನ್ನುವಂಥವ ಕಾಲ ಬಿದ್ದು ಯಾವ ಕಾಲ ಇದ್ದವರಿಗೆ ಏನ್ ಮಾಡಿರ್ಬೋದು ಪ್ರಸಾದವನ್ನು ಪಟ್ಟ ಪರಮಾತ್ಮ ಕಾಲೇಶ್ವರ ಏನ್ ಮಾಡಿರ್ಬೋದು ಮುಪ್ಪಿನ ಮುದಕ್ಕಾಗಿ ಏನ್ ಪದ ಆ ಕುರ್ದೊಳಗೆ ಬರಕತ್ತಿ ಅದು ಬೀಳ್ತಾರ ಕಡೆ ಹೋಗಿ ಕೈಗೆ ಏನಪ್ಪ ಅದ 15 ದಿವಸ ಆತು ನನಗೆ ಕೈ ಕಾಕ ಮತ್ತೇನಾದ್ರು ಕೊಡು ಕೇಳಿ